ಬೆಳೆದಿದ್ದು ಅಂತ ಹೇಳ್ಬೋದು. 8 ಕಂಬದ ದೊಡ್ಡ ತೊಟ್ಟಿ ಮನೆ ಅದು. ಎಷ್ಟೋ ಕಳ್ಕೊಂಡಿದ್ದಾಗಲೂ ನೋವು ಪಡಲಿಲ್ಲ, ತಿರ್ಗಾ ಬಂತಲ್ಲ ಅಂತ ಅಹಂಕಾರ ಪಡಲಿಲ್ಲ. ಸಾನ್ವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಮಿಂಚಿ ಮರೆಯಾದ ಕರ್ನಾಟಕದ ಕುಳ್ಳ ನಟ, ನಿರ್ದೇಶಕ ಮತ್ತು ನಿರ್ಮಾಪಕರು ಆದ ದ್ವಾರಕೀಶ್. ಸ್ಯಾಂಡಲ್ವುಡ್ನ ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ನಿಧನರಾಗಿದ್ದಾರೆ. ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಇವರು ಬಳಲುತ್ತಿದ್ದರು. ನಟ ದ್ವಾರಕೀಶ್ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಅವರ ಮನೆಯಲ್ಲಿಯೇ ನಿಧನರಾಗಿದ್ದಾರೆ ಎಂದು ದ್ವಾರಕೀಶ್ ಪುತ್ರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಇವರು ಕನ್ನಡದ ಪ್ರತಿಭಾನ್ವಿತ ನಟರಾಗಿ ಹೆಸರು ಗಳಿಸಿದ್ದರು. ನಿರ್ದೇಶನದಲ್ಲೂ ಸೈ ಎನಿಸಿಕೊಂಡಿದ್ದರು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತಿದೆ. ರಾತ್ರಿ ಹೊಟ್ಟೆ ನೋವು ಅಂತ ಇದ್ರು. ಅವರಿಗೆ ಲೂಸ್ ಮೋಷನ್ ಆಗಿತ್ತು. ರಾತ್ರಿ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಬೆಳಿಗ್ಗೆ ಕಾಫಿ ಕುಡಿದಿದ್ದರು. ಕಾಫಿ ಕುಡಿದು ಸ್ವಲ್ಪ 2 ಗಂಟೆ ನಿದ್ದೆ ಮಾಡ್ತೀನಿ ಅಂತ ನಿದ್ದೆ ಮಾಡಿದ್ದರು. ಬಳಿಕ ಎದ್ದೇಳಲಿಲ್ಲ. ಬಳಿಕ ಹಾರ್ಟ್ ಅಟ್ಯಾಕ್ ಆಗಿತ್ತು ಎಂದು ದ್ವಾರಕೀಶ್ ಪುತ್ರ ಯೋಗೇಶ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ದ್ವಾರಕೀಶ್ ಪೂರ್ಣ ಹೆಸರು. ಇವರ ಮೂಲ ಹೆಸರು ಬುಂಗ್ಲೆ ಶರ್ಮಾರಾವ್. ಸ್ಯಾಂಡಲ್ವುಡ್ನ ನಿರ್ಮಾಪಕ ಮತ್ತು ನಿರ್ದೇಶಕರಾಗಿದ್ದ ಸಿ.ವಿ. ಶಿವಶಂಕರ್ ಅವರು ಇವರಿಗೆ ದ್ವಾರಕೀಶ್ ಎಂದು ಹೆಸರಿಟ್ಟಿದ್ದರು. ಸ್ಯಾಂಡಲ್ವುಡ್ನ ಪ್ರಚಂಡ ಕುಳ್ಳ ದ್ವಾರಕೀಶ್ ಅವರ ಮೈಸೂರಿನ ಇಟ್ಟಿಗೆಗೂಡುವಿನಲ್ಲಿ 1942ರ ಆಗಸ್ಟ್ 19ರಂದು ಜನಿಸಿದರು. ಆರಂಭಿಕ ಶಿಕ್ಷಣವನ್ನು ಶಾರದಾ ವಿಲಾಸ್ ಮತ್ತು ಭಾನುಮಯ್ಯ ಸ್ಕೂಲ್ನಲ್ಲಿ ಪಡೆದರು. ಸಿಪಿಸಿ ಪಾಲಿಟೆಕ್ನಿಕ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪಡೆದರು. ಶಿಕ್ಷಣ ಪೂರ್ಣಗೊಂಡ ಬಳಿಕ ಇವರ ಸಹೋದರ ವಾಹನ ಬಿಡಿಭಾಗಗಳ ಬಿಸಿನೆಸ್ ಆರಂಭಿಸಿದರು. ಭಾರತ್ ಆಟೋ ಸ್ಪೇರ್ ಹೆಸರಿನ ಶಾಪ್ ಅನ್ನು ಮೈಸೂರಿನಲ್ಲಿ ತೆರೆದಿದ್ದರು. ಮಾವ ಹುಣಸೂರು ಕೃಷ್ಣಮೂರ್ತಿ ನೆರವಿನಿಂದ ಸಿನಿಮಾ ರಂಗ ಪ್ರವೇಶಿಸಿದರು. 24ನೇ ವರ್ಷದಲ್ಲಿ ಪ್ರೊಡ್ಯೂಸರ್ ದಿವಂಗತ ದ್ವಾರಕೀಶ್ ಅವರು ತನ್ನ 24ನೇ ವಯಸ್ಸಿನಲ್ಲಿ ನಿರ್ಮಾಪಕರಾದರು. 1966ರಲ್ಲಿ ಇವರು ಮಮತೆಯ ಬಂಧನ ಎಂಬ ಸಿನಿಮಾದ ಸಹ ನಿರ್ಮಾಪಕರಾದರು. ತುಂಬಾ ಪಿಕ್ಚರ್ಸ್ ನಡಿ ಈ ಸಿನಿಮಾ ತೆರೆಕಂಡಿತ್ತು. ಇದಾದ ಬಳಿಕ 1969ರಲ್ಲಿ ಡಾ. ರಾಜ್ಕುಮಾರ್ ಮತ್ತು ಭಾರತಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ ಮೇಯರ್ ಮುತ್ತಣ್ಣ ಎಂಬ ಸಿನಿಮಾವನ್ನು ಸ್ವತಂತ್ರವಾಗಿ ನಿರ್ಮಾಣ ಮಾಡಿದರು. ಡ್ಯಾನ್ಸ್ ರಾಜ ಡ್ಯಾನ್ಸ್, ನೀ ಬರೆದ ಕಾದಂಬರಿ, ಶ್ರುತಿ ಹಾಕಿದ ಹೆಜ್ಜೆ, ರಾಯರು ಬಂದರು, ಮಾವನ ಮನೆಗೆ, ಕಿಲಾಡಿಗಳು ಸೇರಿದಂತೆ ಹಲವು ಸಿನಿಮಾಗಳಿಗೆ ನಿರ್ದೇಶನ ಮಾಡಿದ್ದಾರೆ. ನೋಡಿದ್ದಲ್ಲ, ಜೊತೆಯಲ್ಲಿ ಬೆಳೆದಿದ್ದು ಅಂತ ಹೇಳ್ಬೋದು. ಯಾಕೆಂದ್ರೆ ಅವರು ಹುಟ್ಟಿದ್ದು ಹುಣಸೂರಿನಲ್ಲೇ. ಆಮೇಲೆ ಇಲ್ಲೇನೇ ಇದೆ, ಬ್ರಾಹ್ಮಣರ ಬೀದಿಯಲ್ಲೇ ಹುಣಸೂರು ಮನೇಲೆ ಹುಟ್ಟಿದ್ದು. ನಾವು ಅವಾಗೆಲ್ಲ ಒಂಥರ ಕಂಬದ ಆಟ ಅಂತ ಆಡೋದು, ಅಥವಾ ಈ ನಮ್ಮ ತಾಯಿಯವರು, ನಮ್ಮ ತಂದೆ ನಮ್ಮ ತಾಯಿಯವರು ಇದ್ರು ಅವಾಗೆಲ್ಲ ಮೇಲ್ಗಡೆ ತಿಂಡಿ ಇಟ್ಬಿಡೋದು. ಬಾಲಾಜಿ ಯಾರು ಇರ್ತೀವೋ ಬಿಸಿಲು ಬರ್ತಾ ಇತ್ತು, ನಾವು ಯಾರು ಇಟ್ಬಿಡೋದು ಆ ಥರ. ಮತ್ತು ಹತ್ರ ಮಂಚ, ದೊಡ್ಡ ಮಂಚ ಇತ್ತು. ಆ ದೊಡ್ಡ ಮಂಚದ ಕೆಳಗಡೆ ನಾವು ಒಂದು 3-4 ಜನ, ಅಂದರೆ ಹಿರಿಯ ಮಗಳು ನಾನು. ಹಾಗಾಗಿ ನಾನು ನಮ್ಮ ನಂತರ ಒಂದು 2-3 ಜನ ಇದ್ದಾರೆ ನಮ್ಮದು. ಅವರು ನಾವು ಇಷ್ಟು ಜನನೂ ಕೂತ್ಕೊಂಡು ನಮಗೆಲ್ಲ ಬೈದು ಹೊಡೆದು ಪಾಠ ಹೇಳ್ಕೊಟ್ಟರು. ಆಟ ಜೊತೆಗೆ ಆಡಬೇಕು. ಸೀಬೆ ಮರ ಹತ್ತು ಬಿಡೋದು, ಹತ್ಬಿಟ್ಟು ಅಲ್ಲಿಂದ ಜಂಪ್ ಮಾಡೋದು, ಜಂಪ್ ಮಾಡಿದಾಗ ಕೈ ಮುರಿದೋಗಿರೋದು ಅಂತ ಒಡನಾಟ ತುಂಬ ಚೆನ್ನಾಗಿತ್ತು ನಮಗೆ. ಆಯ್ತಲ್ಲ, ಆ ಎಲೆಕ್ಷನಲ್ಲಿ ನಿಂತಿದ್ದಾಗ ಬಂದು ನಮ್ಮಲ್ಲಿ ಫ್ಯಾನ್ ಅಷ್ಟೇ ಸಂತೋಷವಾಗಿ ತಿನ್ಕೊಡಪ್ಪ, ನೆಮ್ಮದಿ ಆಯಿತು ಕಣೆ ಈಗ ಅಂತ ನನ್ನ ಕರೀತಾ ಇದ್ದೆ. ಹಾಗಾಗಿ ಒಡನಾಟ ಅಂದರೆ ಹೇಳಕ್ಕಾಗಲ್ಲ, ನಾವು ಹೋಗು ಬಾ ಅಂತಾನೆ ಮಾತಾಡ್ತೀವಿ.